ಓಂಕಾರ ಎಂದರೇನು? ಅ ಉ ಮಾಗಳ ಸಂಗಮವೇ ಓಂಕಾರ. ಸೃಷ್ಟಿ ಸ್ಥಿತಿ ಲಯಗಳ ಪ್ರತೀಕವೇ ಓಂಕಾರ. ಮಾನವ ದೇಹದ 114 ಚಕ್ರಗಳಲ್ಲಿ 112 ಶಾರೀರಿಕ ಚಕ್ರಗಳು ಮತ್ತು 2 ಬಾಹ್ಯ ಚಕ್ರಗಳು, ಇದರಲ್ಲಿ 86 ಸೂಕ್ಷ್ಮ ಚಕ್ರಗಳು, ಅಕ್ಯುಪಂಕ್ಚರ್ ಪಾಯಿಂಟ್ಗಳು, 21 ಸಣ್ಣ ಚಕ್ರಗಳು ಮತ್ತು 7 ಪ್ರಮುಖ ಚಕ್ರಗಳು 5 ಬೆನ್ನುಮೂಳೆಯಲ್ಲಿ, 1 ಹಣೆಯ ಮೇಲೆ ಮತ್ತು 1 ತಲೆಯ ಮೇಲೆ ಇವೆ. ಪ್ರಮುಖ 7 ಚಕ್ರಗಳೆಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ, ಸಪ್ತಧಾಮ. ಮೂಲಾಧಾರ ಎಂದರೆ ಗಣಪತಿ, ಸ್ವಾಧಿಷ್ಠಾನ ಎಂದರೆ ಪೃಥ್ವಿ, ಮಣಿಪುರ ಎಂದರೆ ನೀರು, ಅನಾಹತ ಎಂದರೆ ಅಗ್ನಿ ಅಥವಾ ರುದ್ರಶಕ್ತಿ, ವಿಶುದ್ಧಿ ಎಂದರೆ ವಾಯು, ಆಜ್ಞಾ ಎಂದರೆ ಆಕಾಶ ಅಥವಾ ಸದಾಶಿವ. ಚಕ್ರಗಳು ನಿಮ್ಮ ಆಸ್ಟ್ರಲ್ ದೇಹದ ವಿವಿಧ ಕೇಂದ್ರಗಳಲ್ಲಿವೆ. ಈ ಆಸ್ಟ್ರಲ್ ದೇಹದ ಶಕ್ತಿಯನ್ನು ಬೆನ್ನುಮೂಳೆಯ ಬುಡದಿಂದ ತಲೆಯ ತುದಿಯವರೆಗೆ ಅನುಭವಿಸಬಹುದು. ಆಸ್ಟ್ರಲ್ ದೇಹವು ಭೌತಿಕ ದೇಹದೊಳಗೆ ವಾಸಿಸುವ ಒಂದು ಶಕ್ತಿ ದೇಹದಂತೆ. ಪ್ರತಿಯೊಂದು ಭೌತಿಕ ದೇಹದ ಭಾಗವು ಆಸ್ಟ್ರಲ್ ದೇಹದ ಭಾಗದೊಂದಿಗೆ ಪರಸ್ಪರ ಸಂಬಂಧ ಹೊಂದಿದೆ. ಆಸ್ಟ್ರಲ್ ದೇಹವನ್ನು ಸ್ಪರ್ಶಿಸಲು ಅಥವಾ ನೋಡಲು ಸಾಧ್ಯವಾಗದ ಕಾರಣ ನಾವು ಚಕ್ರಗಳನ್ನು ನೋಡಲು ಸಾಧ್ಯವಿಲ್ಲ. ಪಂಚಭೂತಗಳು ನ, ಭೂಮಿ, ಮ, ಜಲ, ಸಿ, ಬೆಂಕಿ, ವ, ವಾಯು, ಯ, ಆಕಾಶ ಎಂಬ ಶಬ್ದಗಳನ್ನು ಹೊಂದಿವೆ ಮತ್ತು ಇದು ಮಂತ್ರ ನಮ ಶಿವಯ್ಯ ಆಗಿದೆ. ಪ್ರತಿಯೊಂದು ಭೂತಕ್ಕೂ ದೇವತೆಗಳು ಇವೆ. ನ ಎಂದರೆ ಬ್ರಹ್ಮದೇವ, ಮ ಎಂದರೆ ವಿಷ್ಣು, ಸಿ ಎಂದರೆ ರುದ್ರ ಶಿವನಲ್ಲ, ವ ಎಂದರೆ ಮಹೇಶ್ವರ ಶಿವ ಈಶ್ವರನಲ್ಲ, ಯ ಎಂದರೆ ಸದಾಶಿವ ಶಿವನಲ್ಲ. ಬೆಳಗಿನ ಜಾವದ 3:20 ರಿಂದ 3:30 ಸಮಯವನ್ನು ಬ್ರಹ್ಮ ಮುಹೂರ್ತಂ ಎಂದು ಕರೆಯುತ್ತಾರೆ. ಮಾನವನಲ್ಲಿ 3 ವಿಧದ ದೇಹಗಳು ಇವೆ. 1. ಸ್ಥೂಲ ಶರೀರ ಫಿಸಿಕಲ್ ಬಾಡಿ. 2. ಸೂಕ್ಷ್ಮ ಶರೀರ ಸಟಲ್ ಬಾಡಿ. 3. ಕಾರಣ ಶರೀರ ಕಾಶಸ್ ಬಾಡಿ. ಈ ಮೇಲಿನ 3 ದೇಹಗಳು ಕೆಳಗಿನ 5 ಕೋಶಗಳಲ್ಲಿ ವರ್ಗೀಕರಿಸಲಾಗಿದೆ. 1. ಅನ್ನಮಯ ಕೋಶ ಫಿಸಿಕಲ್ ಬಾಡಿ ಸ್ಥೂಲ ಶರೀರ. 2. ಪ್ರಾಣಮಯ ಕೋಶ ಪ್ರಾಣಿಕ್ ಬಾಡಿ ಸೂಕ್ಷ್ಮ ಶರೀರ. 3. ಮನೋಮಯ ಕೋಶ ಮೆಂಟಲ್ ಬಾಡಿ ಸೂಕ್ಷ್ಮ ಶರೀರ. 4. ವಿಜ್ಞಾನಮಯ ಕೋಶ ಇಂಟೆಲೆಕ್ಚುಯಲ್ ಬಾಡಿ ಸೂಕ್ಷ್ಮ ಶರೀರ. 5. ಆನಂದಮಯ ಕೋಶ ಕಾಸಲ್ ಬಾಡಿ ಕಾರಣ ಶರೀರ. ಜನುಮಗಳಿಂದ ನಮ್ಮ ಜೊತೆ ಬಂದಿರುವ ಸಂಸ್ಕಾರಗಳೇ ಕರ್ಮಗಳಾದ್ದರಿಂದ ಈ ಕರ್ಮ, ಹಣೆಬರಹ, ಸಂಸ್ಕಾರ ಎಲ್ಲ ಅಷ್ಟು ಸುಲಭವಾಗಿ ಹೋಗುವುದಿಲ್ಲ. ಹಾಗೆ ಫಿಕ್ಸ್ ಕೂಡ ಇರಲ್ಲ. ಇದು ಚೇಂಜ್ ಮಾಡಿಫೈ ಆಗುತ್ತೆ ನಮ್ಮ ಈ ಜನುಮದ ನಡವಳಿಕೆ, ಚಟುವಟಿಕೆ, ಚಿಂತನೆ ಮತ್ತು ಈ ಜನ್ಮದಲ್ಲಿ ಮಾಡುವ ಕರ್ಮ ಹಾಗೂ ರೂಢಿಸಿಕೊಳ್ಳುವ ಸಂಸ್ಕಾರಗಳಿಂದ. ಹಾಗಾಗಿ ಸಾತ್ವಿಕ ಸತತ ಪ್ರಯತ್ನ ಅಗತ್ಯ. ನಮ್ಮ ಒಳಗೆ ಎಲ್ಲಾ ಶಕ್ತಿ ಇದ್ದರೂ ಮಾಯೆಯ ಪೊರೆಗಳು ಲೇಯರ್ಸ್ ನಮ್ಮನ್ನು ಆವರಿಸಿರುತ್ತವೆ. ಪೂರ್ವ ಜನ್ಮಗಳ ಅರಿವು ಮರೆತು ಹೋಗಿರುತ್ತೇವೆ. ನಮ್ಮನ್ನು ನಾವು ಅರಿತಾಗ ಪೊರೆಗಳು ಕಳಚುತ್ತಾ ಹೋಗುತ್ತವೆ. ಹಾಗೆ ಜ್ಞಾನ ವಿಕಸಿತವಾಗುತ್ತಾ ಬರುತ್ತದೆ. ಎಲ್ಲಾ ಒಳಗೆ ಇದ್ದರೂ ಅದನ್ನು ಗುರುತಿಸುವ ಸಾಧನ ಬೇಕು. ಅದನ್ನು ಟ್ಯಾಪ್ ಮಾಡಿ ಎಚ್ಚರಿಸುವ ಶಕ್ತಿ ಬೇಕು. ಆ ಸುಪ್ತ ಶಕ್ತಿಯನ್ನು ಜಾಗೃತಗೊಳಿಸುವ ಮಾರ್ಗಗಳೇ ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ, ರಾಜಯೋಗ. ಇವುಗಳನ್ನು ಪಡೆಯುವ ವಿಧಾನಗಳೇ ಧ್ಯಾನ, ಪ್ರಾಣಾಯಾಮ, ಯೋಗ, ಭಜನೆ, ಜಪ, ತಪಸ್ಸು, ಮುದ್ರಾ, ರೇಖಿ, ಅಧ್ಯಾತ್ಮ, ಭಕ್ತಿ, ಪ್ರಾರ್ಥನೆ, ಯಜ್ಞ, ಸತ್ಸಂಗ, ಸಾತ್ವಿಕ ಆಹಾರ ಸೇವನೆ ಇವೆಲ್ಲವುಗಳು. ಮಾನವ ದೇಹದಲ್ಲಿ 72,000ಕ್ಕೂ ಹೆಚ್ಚು ನಾಡಿಗಳಿವೆ ಎಂದು ಹೇಳಲಾಗುತ್ತದೆ. ಅವುಗಳಲ್ಲಿ 3 ಪ್ರಮುಖವಾಗಿವೆ. ಅವುಗಳೆಂದರೆ ಇಡ, ಪಿಂಗಲ ಮತ್ತು ಸುಷುಮ್ನ. ಪ್ರಾಣವು ಎಡ ಮತ್ತು ಬಲ ಮೂಗಿನ ಹೊಳ್ಳೆಯ ಉಸಿರಾಟಕ್ಕೆ ಅನುರೂಪವಾಗಿರುವ ಇಡ ಅಥವಾ ಪಿಂಗಲ ಮೂಲಕ ಹರಿಯುತ್ತದೆ. ಸುಷುಮ್ನ ಪೂರ್ವನಿಯೋಜಿತವಾಗಿ ಮುಚ್ಚಲ್ಪಟ್ಟಿದೆ. ಯೋಗದ ಗುರಿ ಪ್ರಾಣವನ್ನು ಸುಷುಮ್ನಾಕ್ಕೆ ಹೋಗುವಂತೆ ಮಾಡುವುದು. ಚಕ್ರಗಳು ಸುಷುಮ್ನಾದ ಉದ್ದಕ್ಕೂ ನೆಲೆಗೊಂಡಿವೆ ಮತ್ತು ಪ್ರಾಣವನ್ನು ಅದರೊಳಗೆ ತೆಗೆದುಕೊಳ್ಳುವುದರಿಂದ ಕುಂಡಲಿನಿ ಮತ್ತು ಚಕ್ರಗಳನ್ನು ಜಾಗೃತಗೊಳಿಸುತ್ತದೆ.